ನನ್ನ ಮಾವ ನನಗೆ ಯಾವತ್ತೂ ಹೊಡೆದಿರ್ಲಿಲ್ಲ. 25 ವರ್ಷದ ನಂತರ ನನ್ನ ಮೇಲೆ ಕೈ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ನೀನೇ ಕಾರಣ. ನಾನು ಸಿಗರೇಟ್ ಸೇರ್ತೀನಿ ಅಂತ, ಒಳ್ಳೆ ಅಭ್ಯಾಸ ಇರುವಂತರ ನಾಟಕ ಮಾಡ್ತೀನಿ ಅಂತ ನನಗೆ ದುರಾಭ್ಯಾಸ ಇದೆ ಅನ್ನೋ ಕಳಂಕ ತಂದು ನನ್ನ ಮಾವನ್ ಮುಂದೆ ಕೆಟ್ಟವನಾಗಿ ಮಾಡ್ದಿಯಲ್ಲ, ನನಗೆಷ್ಟು ನೋವಾಗಿರ್ಬೇಡ. ಅದಕ್ಕೆ ನಿನ್ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡಿದೆ. ಸ್ಪೀಕರ್ ಸೌಂಡ್ ಜಾಸ್ತಿ ಮಾಡೋವರೆಗೂ ಕಾದು ನಾನೇ ಪವರ್ ಆನ್ ಮಾಡಿದೆ. ನಿಮ್ಮಮ್ಮ ನಿನಗೆ ಕೊಟ್ಟಿರೋ ಗಿಫ್ಟ್ ಕಾವೇರಿಲಿ ಮುಳುಗೋಯ್ತಲ್ಲ, ನಮ್ಮ ಮಾವ ಕೂಡ ನನ್ನ ಮೇಲೆ ಇಟ್ಟಿದ್ದ ನಂಬಿಕೆ ಇದೇ ರೀತಿ ಮುಳುಗೋಯ್ತು. ನಾನ್ ಬೇಕು ಅಂತ ಏನು ಮಾಡಲ್ಲ, ಆದ್ರೆ ನನ್ ತಂಟೆಗೆ ಬಂದ್ರೆ ಮಾತ್ರ ಬಿಡಲ್ಲ. ಏಟಿಗೆ ಎದುರೇಟು ಅನ್ಕೊಂಡು ಕಣ್ಣು ಒರೆಸ್ಕೊಂಡು ಮನೆಗ್ ನಡಿ. ಮನ್ಸಲ್ಲಿ ದ್ವೇಷ, ಕೋಪ, ಪ್ರತಿಕಾರ ಅಂತ ಇನ್ನೂ ಏನಾದ್ರೂ ಇಟ್ಕೊಂಡಿದ್ರೆ ಇವಾಗ ಎಷ್ಟು ಅಳ್ತಿದ್ಯೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಅಳಿಸ್ತೀನಿ. ನಿಮ್ಮಮ್ಮ ಕೊಟ್ಟಿರೋ ವಸ್ತುಗಳು ಮಾತ್ರ ಅಲ್ಲ, ಅವ್ರ ನೆನಪುಗಳನ್ನ ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ತಂದ್ಕೋಬೇಡ. ಅಮ್ಮ, ನಾವೇ ಇಷ್ಟು ಬೇಜಾರು ಮಾಡ್ಕೊಂಡಿರ್ಬೇಕಾದ್ರೆ ಆದ್ಯ ಇನ್ನೆಷ್ಟು ಬೇಜಾರು ಮಾಡ್ಕೊಂಡಿರ್ಬೋದಲ್ವಾ? ಪಾಪ, ಆ ಮ್ಯೂಸಿಕ್ ಪ್ಲೇಯರ್ನ ಸಂಧ್ಯಾ ಚಿಕ್ಕಮ್ಮ ಅವಳಿಗೆ ಗಿಫ್ಟ್ ಮಾಡಿರೋದಂತೆ. ಹೌದೇನೆ? ಅದಕ್ಕೆ ಅಲ್ವಮ್ಮ ಅದನ್ನ ಕಾವೇರಿಲಿ ಬಿಸಾಕಕ್ಕೆ ಸೀನು ಮಾವ ಗಾಡಿಲಿ ಹೋದಾಗ ಅವಳು ಕೂಡ ಮಾವನ್ ಹಿಂದೆನೆ ಹೋಗಿದ್ದು. ಸೀನು ಮಾವ ನಿಂತ್ಕೊಳ್ಳೇ ಇಲ್ಲ. ನಿಮ್ಮಪ್ಪ ಹೇಳಿದ್ಮೇಲೆ ಅವ್ರಿಗೆ ಎದುರಾಡೋಕ್ಕಾಗದೆ ಸುಮ್ಮನಾಗ್ತಾರಿಯೇ ಹೊರತು ಅವ್ರು ಏನ್ ಹೇಳಿದ್ರು ಆ ಕೆಲಸನ ಮಾಡ್ದೆ ಇರಲ್ಲ ರಾಜಲಕ್ಷ್ಮಿ. ಎಷ್ಟತ್ಲೋ ಪಾಪ ಅಲ್ವಾ? ಆದ್ಯಾ, ಅದು ನಿಮ್ಮಮ್ಮ ನಿನಗೆ ಕೊಟ್ಟಿದ್ದ ಕಾಣಿಕೆ ಅಂತ ನನಗೆ ಗೊತ್ತಿರ್ಲಿಲ್ಲಮ್ಮ. ಗೊತ್ತಿದ್ರೆ ಏನ್ ಮಾಡ್ತಿದ್ರಿ? ಏನ್ ಮಾಡ್ತಿದ್ರಿ ಹೇಳಿ? ನಾನ್ ಹೇಳ ಕೈನ ಹಿಚ್ಚಕ್ಕೋತಾ ಇದ್ರಿ. ಅಯ್ಯೋ ಇವಾಗ ಏನ್ ಮಾಡೋದು ಅಂತ ಮುಖ ನೋಡ್ಕೊಂಡು ನಿಂತ್ಕೊಂಡಿರ್ತಿದ್ರಿ. ಕಣ್ಣೀರ್ ಹಾಕ್ತಾ ಇದ್ರು, ಕೈಯಲ್ಲಾಗ್ದಿರೋರ್ ಹಾಗೆ ಸುಮ್ನೆ ನಿಂತ್ಕೊಂಡಿರ್ತಾ ಇದ್ರಿ. ಇದನ್ ಬಿಟ್ಟು ಇನ್ನೇನಾದ್ರೂ ಮಾಡಕ್ ಆಗ್ತಿತ್ತಾ? ಮಾಡಕ್ಕಾಗೋಂಥದ್ದು ಏನಾದ್ರೂ ಇದೆಯಾ ಆದ್ಯಾ? ನಿನ್ನ ವಿಷಯದಲ್ಲಿರಲ್ಲ ಅಂತ ನಾನು ಹೇಳ್ತಿದ್ದೀನಲ್ವಾ? ಇವ್ರೇನಾದ್ರೂ ತಡೀತಿದ್ರಾ? ನಮ್ಮಮ್ಮ ನನ್ಗೆ ಪ್ರೀತಿಯಿಂದ ಗಿಫ್ಟ್ ಕೊಟ್ಟಿದ್ದನ್ನ ಅವನ್ ಎತ್ಕೊಂಡು ಹೋಗಿ ಕಾವೇರಿಯಲ್ಲಿ ಬಿಸಾಕ್ತಿದ್ರು. ಯಾರಾದ್ರೂ ಕೇಳಿದ್ರಾ? ನೀನ್ ನೋಡಿದ್ರೆ ಇಷ್ಟೊತ್ತು ಭಯದಿಂದ ಒದ್ದಾಡ್ತಿದ್ದೆ. ಹೀಗಾದ್ರೂ ಈ ಗಂಡಾಂತರದಿಂದ ಪಾರಾದ್ರೆ ಸಾಕು ಅಂತ ಕಷ್ಟ ಪಟ್ಕೊಂಡ್ ಬದುಕ್ತಾ ಇದ್ದೀರಾ. ಇಲ್ ನೋಡಿ, ನೀವು ನಮ್ಮಮ್ಮನ ಸ್ಥಾನನ ತುಂಬಿಸ್ತೀನಿ ಅಂತ ಹೇಳಿ ನನ್ನ ಅಮೆರಿಕಾದಿಂದ ಕರ್ಕೊಂಡ್ ಬಂದು ನಮ್ಮಮ್ಮ ಇಲ್ಲ ಅನ್ನೋದನ್ನ ಫೀಲ್ ಮಾಡಿಸ್ತಿದ್ದೀರ ಹೊರತು ಇನ್ನೇನು ಮಾಡ್ತಿಲ್ಲ ನೀವು. ಆದ್ಯಾ, ಸೀನು ಮಾವ ಮ್ಯೂಸಿಕ್ ಪ್ಲೇಯರ್ನ ಕಾವೇರಿಲಿ ಹಾಕ್ಬಿಟ್ನಾ? ಹೋಗಿ ತುಂಬ್ಕೋ, ಎಷ್ಟು ಆಳಕ್ಕೆ ಹೋಗಿದೆ ಅಂತ ಗೊತ್ತಾಗುತ್ತೆ. ಆದ್ಯ ಕೋಪನ ನಾವ್ ಅರ್ಥ ಮಾಡ್ಕೋಬೇಕಲ್ವಮ್ಮ? ಅದನ್ನ ನಾವಲ್ಲ, ನಿಮ್ಮಪ್ಪ ಅರ್ಥ ಮಾಡ್ಕೋಬೇಕು. ಅಪ್ಪ
ಅಪ್ಪನಾ? ಹೌದು. ಚಿಕ್ಕ ಹುಡುಗಿ ವಿಷಯದಲ್ಲಿ ಯಾಕಷ್ಟೊಂದು ಕಠಿಣವಾಗಿ ನಡ್ಕೊಳ್ತಾರೆ? ನಾನು ಹೋಗಿ ಕೇಳ್ತೀನಿ ಅವ್ರನ್ನ. ಅಮ್ಮ ಬೇಡಮ್ಮ. ನೀನ್ ಬಾಯ್ ತುಂಬ ಅಮ್ಮ ಅಂತ ಕರೆಯೋದಿಕ್ಕೆ ನಾನಿದ್ದೀನಿ ಕಣೆ ರಾಜಿ. ಆದ್ರೆ ಆ ಹುಡುಗಿಗೆ ಯಾರಿದ್ದಾರೆ? ನೀನಿದ್ಯಲ್ಲ ಅಮ್ಮ. ಅವಳು ನೋವು ಪಡೋದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇದ್ರೆ ಅಮ್ಮ ಹೇಗೆ ಆಗ್ತೀನಿ? ಇದು ನಿನಗೆ ಹೇಳೋದಲ್ಲ, ನಿಮ್ಮಪ್ಪನಿಗೆ ಹೇಳ್ತೀನಿ. ಅಮ್ಮ ಬೇಡಮ್ಮ, ಜಗಳ ಆಗತ್ತೆ. ಅಮ್ಮ 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 ಬೇಡಮ್ಮ. ಅಮ್ಮ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದೆ. ಆದ್ಯನ್ಗೂ ರಾಜಲಕ್ಷ್ಮಿಗೂ ತುಂಬಾನೇ ಅಂತರ ಇದೆ. ರಾಜಿ ಇದ್ದಾಗೆ ಆದ್ಯನು ಇರ್ಬೇಕು ಅಂತ ಅದ್ ಹೇಗೆ ಅನ್ಕೊಳ್ತೀರಾ ನೀವು? ಈ ಒಂದು ಚಿಕ್ಕ ಹಳ್ಳಿಲಿ ಹುಟ್ಟಿದ ರಾಜಿಗೂ ಅಮೆರಿಕದಲ್ಲಿ ಬೆಳೆದ ಆದ್ಯನಿಗೂ ನಡವಳಿಕೆನಲ್ಲಿ ಪದ್ಧತಿನಲ್ಲಿ ತುಂಬಾನೇ ಅಂತರ ಇರುತ್ತೆ ರೀ. ಇದನ್ನ ನಾನ್ ನಿಮಗೆ ಹೇಳ್ಬೇಕಾ? ತಾಯಿ ಇಲ್ಲದ ಮಗು ಮೇಲೆ ಸ್ವಲ್ಪನಾದ್ರೂ ದಯೆ ತೋರಿಸ್ಬಾರ್ದ? ನಾನು ಮಾತು ಕೊಟ್ಟಿದ್ದೆ, ಅದಕ್ಕೆ ಕರ್ಕೊಂಡು ಬಂದೆ ಸರಿ. ನೀವ್ ಯಾಕ್ರೆ ಅವಳಿಗೆ ಹಾಗೆ ಹೇಳಿದ್ರಿ? ಯಾಕ್ರೆ ಅವಳನ್ನ ಹಾಗೆ ಹೇಳಿಸ್ತೀರ ನೀವು? ಮಾತಾಡ್ರಿ. ಅಮ್ಮ, ಅಪ್ಪ ಇಲ್ಲೆಲ್ಲಿದ್ದಾರೆ? ನೀನ್ ಇಷ್ಟೊತ್ತು ಮಾತಾಡಿದ್ದು ಈ ಕುರ್ಚಿ ಜೊತೆನಾ? ಹೌದು ಕಣೆ. ಅಷ್ಟೊಂದ್ ಕೋಪದಲ್ಲಿ ನೀನ್ ರೂಮ್ ಒಳಗ್ ಬಂದಿದ್ ನೋಡಿ ಏನ್ ಹೇಳ್ತೀಯೋ ಅಂತ ಹೆದರ್ಕೊಂಡಿದ್ದೆ. ಅಯ್ಯೋ, ನೀ ಸ್ವಲ್ಪ ಸುಮ್ನೆ ಇರ್ತೀಯಾ? ನಾನ್ ನಿಮ್ಮ ಅಪ್ಪನ ಹತ್ರ ಏನ್ ಹೇಳ್ಬೇಕು ಅಂತ ಇತ್ತೋ ಅದನ್ನ ಹೇಳ್ದೆ. ನೋಡ್ರಿ, ಆದ್ಯ ನಮ್ಮನೇಲಿ 6 ತಿಂಗಳು ಇರ್ತಾಳೆ. ಅಷ್ಟರಲ್ಲಿ ಆದ್ಯನ್ಗೆ ಈ ಮನೆ ಸಂಸ್ಕಾರಕ್ಕೆ ತಕ್ಕ ಹಾಗೆ ಹೇಗ್ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ನೀವು ಸ್ವಲ್ಪ ತಾಳ್ಮೆಯಿಂದಿದ್ರೆ ಅವಳು ನಮ್ಮನ್ನೆಲ್ಲ ಅರ್ಥ ಮಾಡ್ಕೊಂಡು ನಮ್ಮಲ್ಲೇ ಒಬ್ಳಾಗ್ತಾಳೆ ರೀ. ಅಮ್ಮ! ಅಯ್ಯೋ, ನೀನ್ ಸುಮ್ಮನೆ ಇರೋ ರಾಜಿ. ಅಯ್ಯೋ ಅಮ್ಮ! ನಿಮ್ಮಪ್ಪನ ಹತ್ರ ಮಾತಾಡ್ತಿದ್ದೀನಿ ತಾನೇ, ಸುಮ್ಮನಿರು. ನೋಡ್ರಿ, ಆದ್ಯನ್ಗೆ ಸಂಧ್ಯಾ ಕೊಟ್ಟ ಗಿಫ್ಟ್ನ ನೀವು ತಗೊಂಡು ಹೋಗಿ ಕಾವೇರಿಲಿ ಬಿಸಾಕ್ಬಿಟ್ರೆ ಅವಳಿಗೆ ಎಷ್ಟು ನೋವಾಗುತ್ತೆ ನೀವೇ ಯೋಚನೆ ಮಾಡಿ. ನೀವು ಹೀಗೆ ಮಾಡಿದ್ದು ಸ್ವಲ್ಪನೂ ಸರಿ ಇಲ್ಲ ರೀ. ಅದು ಅವಳಿಗೆ ಮಾತ್ರ ಅಲ್ಲ, ನನಗೂ ಕೂಡ ಇಷ್ಟ ಆಗ್ಲಿಲ್ಲ. ಓಹೋ, ಹಾಗ? ನಿನ್ ಗಂಡಂದೇ ತಪ್ಪು ಅಂತ ಹೇಳ್ತಿದ್ಯಾ ನೀನು? ಅದು ನಾನು ಕುರ್ಚಿಗೆ ಹೇಳ್ತಿದ್ದೆ ಅಲ್ವಾ ಅತ್ತೆ? ನೀನ್ ಯಾರಿಗಾದ್ರೂ ಹೇಳು, ನಿನ್ ಮನ್ಸಲ್ಲಿರೋ ಮಾತೆ ತಾನೇ ಆಚೆ ಬಂದಿರೋದು. ರಾಮನಂತ ನನ್ ಮಗ ಆ ಆದ್ಯನಿಂದ ನಿನ್ ಕಣ್ಣಿಗೆ ರಾವಣನ್ ತರ ಕಾಣಿಸ್ತಿದ್ದಾನಲ್ಲ. ಪರವಾಗಿಲ್ಲ, ಬದಲಾವಣೆ ಚೆನ್ನಾಗೇ ಬಂದಿದೆ. ಆ ಹುಡುಗಿ ಬದಲಾಗ್ತಾಳೆ ಅನ್ಕೊಂಡ್ರೆ ನೀನ್ ಬದಲಾಗಿದ್ಯಾ. 6 ತಿಂಗಳು ಇರ್ತಾಳೆ ಅಂತ ನೀನ್ ಹೇಳೋದಲ್ಲ. ಆ ಹುಡುಗಿಗೆ ಇಲ್ಲಿರಕ್ಕೆ ಇಷ್ಟ ಇಲ್ಲದೆ ಇದ್ರು ಕೂಡ ನೀನ್ ಒತ್ತಾಯ ಮಾಡಿ ಇರು ಅಂತ ಏನು ಹೇಳ್ಬೇಡ. ರಾಜಾರಾಮ್ ಏನ್ ಮಾಡಿದ್ರು ಈ ಮನೆ ಕಟ್ಟುಪಾಡುಗಳನ್ನ ಆಚಾರಗಳನ್ನ ಅವಲಂಬಿಸಿ ಮಾಡಿದಾನು ಹೊರತು ತಪ್ಪಾಗಿ ಮಾಡಿಲ್ಲ ಅನ್ನೋ ವಿಷಯ ನೀನ್ ಮರ್ತು ಹೋಗಿದ್ಯಾ. ಇಷ್ಟು ವರ್ಷ ನೋಡದೆ ಇರೋದು ಇವಾಗ ನಮ್ಮ ಮನೆಗೆ ಬಂದಿದ್ದು ನಂಗಿಷ್ಟ ಇಲ್ಲ ಅಂತ ಹೇಳ್ದ. ಕಾವೇರಿಗೆ ಬಿಸಾಕಿದ ಆ ವಸ್ತು ಅಷ್ಟೇ ತಾನೆ, ಆ ಪೊಗರು ತುಂಬಿರೋ ಹುಡುಗಿನೇನಲ್ಲ. ಅದು ಕೂಡ ಆಗೋ ಹಾಗೆ ಮಾಡಬೇಡ, ಅರ್ಥ ಆಯ್ತಾ? ವಾಟ್? ಮ್ಯೂಸಿಕ್ ಪ್ಲೇಯರ್ನ ರಿವರ್ಗೆ ಬಿಸಾಕಿದ್ರ? ನಿನಗೆ ಇಷ್ಟೊಂದು ಶಾಕ್ ಆಗಿದೆ ಅಂದ್ರೆ ನನಗೆ ನನ್ನ ಮಮ್ಮ ಕೊಟ್ಟಿದ್ ಗಿಫ್ಟ್ ನೀರಲ್ಲಿ ಮುಳುಗೋಯ್ತು ಅಂತ ನಾನೇ ಶಾಕ್ ಆಗ್ಬೇಕು ಹೇಳು. ಸೋ ಸ್ಯಾಡ್ ಆದ್ಯ. ಯಾರಾದ್ರೂ ಈ ರೀತಿ ಮಾಡ್ತಾರಾ? ಸೀನು ಅಂತ ಒಬ್ಬ ರೋಗಿದ್ದಾನೆ ಇಲ್ಲಿ, ಅವನಿಂದಾನೇ ಇದೆಲ್ಲ ಆಗಿದ್ದು. ಹೌದು, ನಾನು ಕೇಳಿದ್ದೀನಿ. ನಿಂಗೆ ಭಾವ ಆಗ್ತಾನಂತೆ ಅಲ್ವಾ? ವಾಟ್?
ಅವನ್ ನನಗ್ ಮಾವ ಆಗ್ಬೇಕಾ? ಅವನನ್ನ ನೋಡಿದ್ರೆ ನನಗಾಗಲ್ಲ. ಆದ್ಯ, ವಾಯ್ಸ್ ಕಾಲ್ ಅಲ್ಲ ವಿಡಿಯೋ ಕಾಲ್ ಮಾಡು. ಇಲ್ಲಿ ನೆಟ್ವರ್ಕೇ ಸರಿಯಾಗಿ ಸಿಗ್ತಾ ಇಲ್ಲ. ಇಂಟರ್ನೆಟ್ ಸಿಗೋದು ತುಂಬಾ ಕಷ್ಟ. ಇಂಟರ್ನೆಟ್ ಇಲ್ವಾ? ಇಲ್ಲಿ ನನಗ್ ಬೇಕಾಗಿರೋದು ಏನೂ ಸಿಗ್ತಾ ಇಲ್ಲ. ನೆಟ್ ಇದ್ದಿದ್ರೆ ನಾವ್ ಚಾಟಿಂಗ್ ಆದ್ರೂ ಮಾಡ್ಬೋದಾಗಿತ್ತು. ಪಿಕ್ಸು ವಿಡಿಯೋಸ್ ಎಲ್ಲ ಶೇರ್ ಮಾಡ್ಬೋದಾಗಿತ್ತು. ನಾಳೆ ಹೇಳ್ತೀನಿ ಬಿಡು. ಬಾಯ್. ಆದ್ಯಾ, ನೀನು ಚಾಟಿಂಗ್ ಮಾಡ್ತೀಯಾ? ಹಾ, ಅಮೆರಿಕಲ್ಲಿರುವಾಗ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಿದ್ದೆ ನಾನು. ಲೈಕ್ಸು ಶೇರ್ಸು ಮಾಡ್ತೀಯಾ? 5 lakhs ಫಾಲೋವರ್ಸ್ ಇದಾರೆ ನನ್ಗೆ. 1 2 3 4 5 ಲಕ್ಷನಾ? ಹಾ, ಹೌದು. ನಿಂದ ಅಕೌಂಟೇ ಇಲ್ಲ ಅನ್ಸುತ್ತೆ. ಆ ಯೋಚನೆನೂ ನನ್ಗಿಲ್ಲ. ಅದಕ್ಕೆ ಜುಟ್ಟಿಗೆ ಕೊಬ್ಬರಿ ಎಣ್ಣೆ ಹಾಕಿ ಜಡೆ ಹಾಕೊಂಡು ಹೂ ಮುಡ್ಕೊಂಡಿದ್ಯಾ? ಏನೋ ಬಿಡು. ಊಟ ಮಾಡೋಣ ಬಾ. ಹಾ, ನಡಿ ನಡಿ. ನೆಟ್ ವಿಷಯ ನಾಳೆ ನೋಡ್ಕೊಳ್ಳೋಣ. ನಡಿ ಬಾ. ಹಲೋ. ನಮಸ್ಕಾರ ರಾಜಾರಾಮ್ ಅವ್ರೆ. ನಮಸ್ತೆ. ಯಾರು? ಚಳ್ಳಕೆರೆಯಿಂದ ಮಹೇಶ್ ಮಾತಾಡ್ತಾ ಇದ್ದೀನಿ. ಸೆಲ್ ಫೋನ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೀರಾ ಸರ್. ನೀವು ಹೇಳಿದ್ಮೇಲೆ ನನ್ನ ಸೆಲ್ ಫೋನ್ ತಗೊಂಡೋಗಿ ನೀರು ಬಿಸಾಕ್ದೆ ಸರ್. ಒಳ್ಳೆ ವಿಷಯ. ಹೆಂಡತಿ ಮಕ್ಕಳ ಜೊತೆ ಕಳೆಯೋ ಸಮಯ ಸಿಕ್ಕಿದೆ. ನಿಮ್ಮಂತವ್ರು ಊರ್ಗೊಬ್ರಿದ್ರೆ ಸಾಕು ಸರ್. ದೇಶಕ್ಕೆ ಯಾವ ಕಷ್ಟನೂ ಇರೋದಿಲ್ಲ. ಫೋನ್ ಇಡ್ತೀನಿ ರಾಜಾರಾಮ್ ಅವ್ರೆ. ಸರಿ ಆಯ್ತು. ಹಲೋ. ನಮಸ್ಕಾರ ರಾಜಾರಾಮ್ ಅವರೇ, ನಾನು ರಾಮಕೃಷ್ಣ ಮಾತಾಡ್ತಾ ಇರೋದು. ಟಿವಿಲಿ ನಿಮ್ ಮಾತನ್ನ ಕೇಳಿದೆ. ವ್ಯವಸಾಯದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದೀರಾ. ನಿಮ್ ಮಾತು ಕೇಳಿದ್ಮೇಲೆ ನನ್ನ ಮಳಿಯಂಗೆ ಹೇಳ್ದೆ ಇದ್ರ ಬಗ್ಗೆ. ಅವನ್ಗೂ ವ್ಯವಸಾಯ ಮಾಡಕ್ ಹೇಳಿದೀನಿ. ಅದ್ರ ಬಗ್ಗೆ ಎಲ್ಲಾ ವಿವರ ತಿಳ್ಕೊಳ್ಳೋದಕ್ಕೆ ಹೇಳಿದೀನಿ. ಒಳ್ಳೇದಾಯ್ತು ಬಿಡಿ. ಇನ್ಮೇಲೆ ನಿಮ್ ಜೀವನ ಆರೋಗ್ಯವಾಗಿ ಪ್ರಶಾಂತವಾಗಿರುತ್ತೆ. ಲೋ ಶಿವರಾಜು, ಅವಾಗಿಂದ ಫೋನ್ ಮೇಲೆ ಫೋನ್ ಬರ್ತಾನೆ ಇದೆ ಕಣೋ. ಅಣ್ಣನ ಇಂಟರ್ವ್ಯೂ ಟಿವಿಲ್ ಬಂತಲ್ವಾ, ಅದನ್ನ ನೋಡಿ ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ. ನಮ್ಮನೇಲಿ ಕೂಡ ಟಿವಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಾವು ನೋಡ್ಬೋದಾಗಿತ್ತು. ನಾನ್ ಟಿವಿಲ್ ಹೇಗ್ ಕಾಣ್ತೀನೋ ಏನೋ. ನೋಡೋರು ಭಯ ಪಡ್ಬೇಕೆ ಹೊರತು ನಮ್ಗೆ ಯಾಕೆ ಭಯ ಪದ್ಮ? ಅತ್ತೆ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ನೀವು ಮಾವ ತುಂಬಾ ಚೆನ್ನಾಗಿದ್ದೀರಾ ಅಂತ ಟೌನಲ್ಲಿ ಕೂಡ ಮಾತಾಡ್ಕೋತಿದ್ರೆ. ಇಡ್ತೀನಿ. ಅವಳು ಪ್ರಾಣನ ತೆಗೆದಿದ್ದು ದೇವ್ರಾದ್ರೆ ನನ್ನ ಪ್ರಾಣನ ಹಿಂಡ್ತಾ ಇರೋದು ನೀನು. ಏನ್ರಿ? ಭಾವನವ್ರೆ, ಸುಮ್ನೆ ನಾನು ಮಾತಿಗೆ ಹೇಳ್ತಾ ಇಲ್ಲ. ನಮ್ ಸೀನುವಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಹೌದು ಸೀನು, ನೀ ನನಗೆ ಅರ್ಥ ಮಾಡಿಸ್ದೇ ಇದ್ದಿದ್ರೆ ನಾನು ಈ ಇಂಟರ್ವ್ಯೂನ ಕೊಡ್ತಾನೆ ಇರಲಿಲ್ಲ. ಮಾವ, ನೀವು ನನ್ನ ಹತ್ರ ಮಾತಾಡಿದ್ರ? ಅಮ್ಮ, ಮಾವ ನನ್ನ ಹತ್ರ ಮಾತಾಡಿದ್ರು. ಅಪ್ಪ, ಮಾವ ನನ್ನ ಹತ್ರ ಮಾತಾಡಿದ್ರು. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್ ಮಾವ. ಲೇ, ನಿನ್ನ ಹತ್ರ ಯಾಕೆ ಮಾತಾಡದೇ ಇರಲಿ? ಇನ್ನೊಂದ್ಸಲ ಸಿಗರೆಟ್ ತಂಟೆಗೆ ಹೋಗ್ಬೇಡ. ಅಯ್ಯೋ, ನಾನು ಸೇದಿಲ್ಲ ಮಾವ, ನಾನು ಸೇದೋದು ಇಲ್ಲ. ಸರಿ ಬಿಡು, ಈಗ ವಿಷಯ ಎಲ್ಲ ಯಾಕೆ, ಊಟ ಮಾಡಬಾ, ಕೂತ್ಕೋ.
ಪದ್ಮ, ಊಟ ಬಡ್ಸಮ್ಮ. ಹೇಳ್ಕೊಳ್ಳೋದಿಕ್ಕೆ ಅದೇನಾದ್ರೂ ನನ್ನ ಮಗ ಕೊಟ್ಟಿರೋ ಇಂಟರ್ವ್ಯೂನಾ? ಅಡಿಗೆ ಅಷ್ಟೇ. ಅದೇನು ಹಾಗೆ ಹೇಳ್ತಿದ್ದೀರಮ್ಮ? ಅದಕ್ಕೆ ಅಡಿಗೆ ಮಾಡೋದನ್ನ ಶೂಟಿಂಗ್ ಮಾಡಿ ಟಿವಿಲಿ ಹಾಕಿದ್ರೆ. ಶಿವರಾಜು, ಅಂತ ಪ್ರಯತ್ನ ಎಲ್ಲ ಮಾಡಕ್ ಹೋಗ್ಬಿಡಿ. ನನಗೆ ಇಂಟರ್ನೆಟ್ ಕನೆಕ್ಷನ್ ಬೇಕು. ನಾನು ಅಂಥದ್ದು ಏನ್ ಕೇಳಿದೆ ಅಂತ ಎಲ್ರೂ ಹಾಗೆ ನೋಡ್ತಿದ್ದೀರ? ಇವಾಗ ನೀನ್ ಕೇಳಿದ್ದು ಸಾಂಬಾರ ರಸಮ? ಇಂಟರ್ನೆಟ್. ಇಂಟರ್ನೆಟ್ ಅಂದ್ರೆ ಪ್ರಪಂಚದಲ್ಲಿರೋ ಎಲ್ಲಾನು ಅದ್ರಲ್ಲಿ ನೋಡ್ಬೋದು ಅಂತ. ಆದ್ಯ, ಸುಮ್ನೆ ಊಟ ಮಾಡು. ತಿನ್ಬೇಕಾದ್ರೆ ಮಾತಾಡಬಾರ್ದು ಅಂತಾರೆ, ಆದ್ರೆ ಈ ಟೈಮಲ್ಲೇ ತಾನೇ ಎಲ್ಲರೂ ಸಿಗೋದು. ಇಲ್ಲಿ ಅದ್ರ ಅಗತ್ಯ ಯಾವತ್ತೂ ಬಂದಿಲ್ಲ. ನನಗದ್ರಿಂದ ಕೆಲಸ ಇದೆ. ಫ್ರೆಂಡ್ಸ್ ಹತ್ರ ಮಾತಾಡ್ಬೇಕು. ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ. ಆಗಲ್ಲ. ನನಗ್ ಬೇಕು. ನನಗೆ ಬೇಕು. ಅಲ್ಲರೇ, ಅವಳು ಇಷ್ಟೊಂದು ಹಠ ಮಾಡ್ತಿದ್ದಾಳೆ ಅಂದ್ರೆ ಅವಳಿಗೆ ಅದರ ಅವಶ್ಯಕತೆ ಎಷ್ಟಿದೆಯೋ ಏನೋ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮೊಬೈಲ್ ಅನ್ನ ಅವ್ರ ಅಪ್ಪನ ಹತ್ರ ಮಾತಾಡಕ್ಕೋಸ್ಕರ ಉಪಯೋಗಿಸ್ಕೋತಾಳೆ ಅಂತ ಸುಮ್ಮನೆ ಇದ್ದೀನಿ. ಮನೇಲಿ ಇಂಟರ್ನೆಟ್ ಇದ್ರೇನೆ ಓದಕ್ಕಾಗತ್ತೆ ಅನ್ನೋದಾದ್ರೆ ಅಂತ ಓದೇ ಬೇಕಾಗಿಲ್ಲ. ಅಯ್ಯೋ, ಏನ್ರಿ ನೀವು?
ತಿಂದೆ ಹೊರಟೋದ್ರೆ ಆಗಲ್ಲ ಅಂತನ ಅರ್ಥ. ನಾನು ತಿಂದೆ ಹೋದ್ರೆ ನನಗೂ ಬೇಕು ಅಂತಾನೆ ಅರ್ಥ. ಲೋ ಸೀನು, ಚಿಚಿ ಏನಂದ್ರೆ ನಿಂತ್ಕೊಳ್ಳಿ.